ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು 2 ನಿಮಿಷದಲ್ಲಿ ಒಂದು ಒಳ್ಳೆ ಚಟ್ನಿನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಹಸಿ ಚಟ್ನಿ ಇದು, ಕುಟ್ಟಿ ಮಾಡೋದಂತಹ ಹಸಿ ಚಟ್ನಿ ಇದು. ಸಡನ್ ಅಂತ ನಾವು ಹೊರಗಡೆಯಿಂದ ಬಂದಂಥ ಸಂದರ್ಭದಲ್ಲಿ ಈ ಥರ ಒಂದು ಚಟ್ನಿ ಮಾಡ್ಕೋಬೋದು. ಮತ್ತು ಜ್ವರ ಬಂದು ಬಾಯಿ ಕೆಟ್ಟಾಗಂತೂ ಈ ಥರ ಚಟ್ನಿ ಮಾಡಿಕೊಟ್ರೆ ನಿಜವಾಗ್ಲೂ ಏನೋ ಸಿಕ್ಕೋರ ಥರ ಗಬಗಬ ಅಂತ ತಿಂದುಬಿಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆಯೇ ತುಂಬಾ ಹೆಲ್ದಿ ಕೂಡ ಇದು ಹಸಿ ಚಟ್ನಿ, ಮತ್ತು ತುಂಬ ಟೇಸ್ಟಿ ಕೂಡ ಇದು, ಈಸಿ ಕೂಡ. ಹಾಗೆಯೇ ನೋಡಿ ಹೇಗೆ ಮಾಡೋದು ಅಂತ ನೋಡಿ. ಒಂದು ಹಸಿ ಮೆಣಸಿನ್ಕಾಯಿ ಒಂದು 4 ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ಹಸಿ ಚಟ್ನಿ, ಹಾಗೆ ಕುಟ್ಟಿ ಮಾಡ್ತಾ ಇರೋದು ನಾನು. ನೋಡಿ 4 ಹಸಿ ಮೆಣಸಿನ್ಕಾಯಿ, ನೀವು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಮಾಡ್ಕೋಬೋದು ಬೇಕಾದರೆ. ನೋಡಿ ಬೆಳ್ಳುಳ್ಳಿ ಒಂದು 2 ಗೆಡ್ಡೆ ಸಿಪ್ಪೆ ಬಿಡಿಸಿ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಅದನ್ನು ಸ್ವಲ್ಪ ಕುಟ್ಕೋಬೇಕು. ಇದನ್ನು ದಪ್ಪನೇ ಕುಟ್ಕೋಬೇಕು, ಮಿಕ್ಸಿಗೆ ಹಾಕೋಕ್ಕೆ ಹೋಗ್ಬಿಡಿ. ಕಲ್ಲಲ್ಲೇ ಕುಟ್ಟೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಹುಣಸೆಹಣ್ಣು ನೋಡಿ ಒಂದೇ ಒಂದು ಕಡಲೆಕಾಳಷ್ಟು ದಪ್ಪ ಅಂದ್ಕೋಬೋದು ಹುಣಸೆಹಣ್ಣು, ಯಾಕಂದರೆ ಈ ಹುಣಸೆಹಣ್ಣು ಹಾಕೋದ್ರಿಂದ ಯಾವುದೇ ಅಡುಗೆಯಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ. ಈರುಳ್ಳಿ ನೋಡಿ ಒಂದು ಸಣ್ಣದು 2 ಹಾಕ್ಕೊಂಡಿದ್ದೀನಿ. 1 ಹಾಕ್ಕೊಂಡ್ರೂ ಸಾಕಾಗುತ್ತೆ, ತುಂಬ ಸಣ್ಣದಿದು, ಹಾಗಾಗಿ 2 ಹಾಕಿದ್ದೀನಿ ನಾನು. ಒಂದು ಗೆಡ್ಡೆ ಮೀಡಿಯಮ್ ಹಾಕ್ಕೊಳ್ಳಿ ಸಾಕಾಗುತ್ತೆ. ಈಗ ನಾನು ಮಾಡ್ತಿರೋ ಚಟ್ನಿಗೆ ನೋಡಿ 2 ಟೊಮೆಟೊ ತೊಗೊಂಡಿದ್ದೀನಿ. ನೋಡಿ ಈ ಥರ ದಪ್ಪ ಇರುತ್ತಲ್ಲ ಇದು, ನೋಡಿ ಈ ಥರ ದಪ್ಪದ ಮಾತ್ರ ಈ ಥರ ತೊಟ್ಟ ಹತ್ರ ಇರುತ್ತಲ್ಲ, ಇದನ್ನು ತೆಗೆದು ನಾನು ಹಾಕ್ತಾಯಿದ್ದೀನಿ. ಹಾಗೆ ಬೇಕಾದರೆ ಹಾಕಿ ಕುಟ್ಕೋಬೋದು ನೀವು, ಸ್ವಲ್ಪ ದಪ್ಪನೇ ಕುಟ್ಕೊಳ್ತೀವಲ್ಲ, ಹಾಗಾಗಿ ಅದು ಗಟ್ಟಿ ಸಿಗುತ್ತೆ ಅಂದ್ಬಿಟ್ಟು ಅದು ತೆಗೆದು ಹಾಕ್ತಾಯಿದ್ದೀನಿ ನಾನು. ಅದನ್ನು ಕುಟ್ಕೋಬೇಕು ನೋಡಿ ಈ ಥರ. ನೋಡಿ ನೀರೆಲ್ಲ ಏನು ಒಂದು ಹನಿ ಕೂಡ ನೀರು ಹಾಕಬಾರ್ದು. ಕೊತ್ತಂಬರಿ ಸೊಪ್ಪು ನೋಡಿ ಸ್ವಲ್ಪ ಹಾಕಿದ್ದೀನಿ ನಾನು, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿರುತ್ತೆ ಇದು ಚಟ್ನಿ. ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಖಂಡಿತ ಯಾವ ಸೈಡ್ಸು ಬೇಕಾಗಲ್ಲ, ಏನೇನೂ ಬೇಕಾಗಲ್ಲ, ಸಖತ್ತಾಗಿರುತ್ತೆ. ಟೇಸ್ಟ್ ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಇನ್ನೂ ಸ್ವಲ್ಪ ಹಣ ಇದ್ದರೆ ತಿನ್ಬೋದಲ್ಲ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ನೋಡಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಕುಟ್ಟಿದ್ದೀನಿ ನಾನೀಗ. ದರ್ದ ಅಂತೀವಲ್ಲ ಆ ಥರ ದಪ್ಪ ಕುಟ್ಕೋಬೇಕು. ಉಪ್ಪು ನೋಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ನೀವು. ನಾನು ಕಲ್ಲುಪ್ಪು ಹಾಕ್ಕೊತಿದ್ದೀನಿ, ನೀವು ಪೌಡ್ರ್ ಬೇಕಾದರೂ ಹಾಕೋಬೋದು. ಹಾಕ್ಬಿಟ್ಟು ಈಗ ಅದನ್ನು ಕೂಡ ನಾನು ಕೊಡ್ತಾಯಿದ್ದೀನಿ ನೋಡಿ. ಈ ಥರ ಒಂದು ಚಟ್ನಿಗೆ ಒಂದು ಸೈಡ್ಸಿಗೆ ಆಮ್ಲೆಟ್ ಇದ್ದರೆ ಇನ್ನೂ ಸಖತ್ತಾಗಿರುತ್ತೆ, ದುಪ್ಪಟ್ಟಾಗಿಬಿಡುತ್ತೆ ರುಚಿ ನಿಜವಾಗ್ಲೂ. ಹಾಗೆ ತಿಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ, ಹಾಗೆ ತಿಂದ್ರೂ ಚೆನ್ನಾಗಿರುತ್ತೆ. ಅದಕ್ಕೆ ಸೈಡ್ಸಿಗೆ ಆಮ್ಲೆಟ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ರೆಡಿ ಆಯಿತು ನೋಡಿ, ಚಟ್ನಿ ಕೊಟ್ಟಿದ್ದಾಯಿತು ನೋಡಿ. ಅದರಲ್ಲೇ ರಸ ಬಿಟ್ಕೊಂಡಿದ್ದೆ, ನಾವು ಒಂದು ಹನಿ ಕೂಡ ನೀರು ಹಾಕಿಲ್ಲ, ನೀರು ಕೂಡ ಹಾಕಬಾರ್ದು ಇದಕ್ಕೆ, ಹಾಗೆಯೇ ಕುಟ್ಕೋಬೇಕು ನೋಡಿ. ಈಗ ಎಲ್ಲನೂ ಒಂದು ಬೌಲಲ್ಲಿ ಹಾಕೊಳ್ಳೋಣ ತೆಗೆದುಬಿಟ್ಟು. ಒಂದು ಸತಿಯಾಗಲಿ ನೀವು ಟ್ರೈ ಮಾಡಿ, ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ. 2 ನಿಮಿಷದಲ್ಲಿ ಮಾಡ್ಬೋದು ಫ್ರೆಂಡ್ಸ್ ಈ ಚಟ್ನಿನ. ಇದು ಅನ್ನದ ಜೊತೆಗೇ ತುಂಬ ಚೆನ್ನಾಗಿ, ಮುದ್ದೆಗೂ ಚೆನ್ನಾಗಿ ಬರುತ್ತೆ ಇದು. ಮುದ್ದೆ ಬಿಸಿ ಬಿಸಿ ಮುದ್ದೆ ಇದ್ದಾಗ ಈ ಚಟ್ನಿಯಿಂದ ನಾವು ಮುದ್ದೆನೂ ಊಟ ಮಾಡ್ಬೋದು. ನೋಡಿ ಚೆನ್ನಾಗಾಗಿದೆ, ತುಂಬಾ ಚೆನ್ನಾಗಿದೆ. ನೋಡಿ ಈ ಥರ ದಪ್ಪನೇ ಕುಟ್ಕೋಬೇಕು, ನೈಸಾಗಿ ಏನು ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ. ನೈಸಾಗಿ ಬೇಕಂದರೆ ಮಿಕ್ಸಿಗೆ ಹಾಕೋಬೇಕಾಗುತ್ತೆ, ಬಟ್ ಕುಟ್ಟಿರೋ ಚಟ್ನಿನೇ ತುಂಬ ಟೇಸ್ಟಿ. ನೋಡಿ ರೆಡಿ ಆಯಿತು. ಈಗ ಬಿಸಿ ಅನ್ನ ಮಾಡಿದ್ದೀನಿ ನಾನು, ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಆಹಾ ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ ನಿಜವಾಗ್ಲೂ. ಒಂದು ತುತ್ತಲ್ಲ, ನೀವು ಒಂದು ತಟ್ಟೆ ಅನ್ನ ಊಟ ಮಾಡ್ತೀರಾ ನಿಜವಾಗ್ಲೂ. ಒಂದು ತುತ್ತು ತಿಂದರೆ ಹೇಗಿದೆ ಅಂತ ನೋಡೋದಕ್ಕೆ ಅದು ಸುಮ್ಮನೆ ತಿಂತಾನೇ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅದು ಹೇಳೋಕ್ಕಾಗಲ್ಲ, ನೀವು ಮಾಡಿ ತಿಂದು ನೋಡಿ ಗೊತ್ತಾಗುತ್ತೆ. ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ ನಿಮಗೆ ನಿಜ ಹೇಳಬೇಕು ಅಂದರೆ. ನೀವು ಮಾಡಿ, ನೀವು ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡಿ, ಆ ನಂತರ ನನಗೆ ಹೇಳಿ. ನೋಡಿ ಸೈಡ್ಸಿಗೆ ನಾನು ಇಲ್ಲಿ ಉಪ್ಪಿನಕಾಯಿ ಇಟ್ಟಿದ್ದೀನಿ, ನೀವು ಹಾಗೆ ಊಟ ಮಾಡ್ಬೋದು ಬೇಕಾದರೆ. ಸೈಡ್ಸಿಗೆ ಉಪ್ಪಿನಕಾಯಿ, ಹಪ್ಪಳ ಮತ್ತು ಆಮ್ಲೆಟ್ ಆ ಥರ ಏನಾದರೂ ಹಾಕೋಬೋದು. ಸಖತ್ತಾಗಿದೆ ನಿಜವಾಗ್ಲೂ ಫ್ರೆಂಡ್ಸ್, ಸಖತ್ತಂದರೆ ಸಖತ್ತಾಗಿ ಟೇಸ್ಟ್, ವಾವ್ ಅನ್ನೋಷ್ಟು ಟೇಸ್ಟ್ ಇದೆ ಅನ್ನಕ್ಕೂ ಮತ್ತು ಈ ಚಟ್ನಿಗೂ. ಖಂಡಿತ ಈ ರೆಸಿಪಿ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಮತ್ತು ಹಾಗೆಯೇ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು. ಮತ್ತೊಂದು ಒಳ್ಳೆ ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್.